ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಇವತ್ತಿನ ವ್ಲಾಗು ನಮ್ಮದು ಮನೆ ಹಾಲುಕ್ಸೋ ವ್ಲಾಗ್ ಆಗಿರುತ್ತೆ. ಇವತ್ತು ಬುಧವಾರ. ಇವತ್ತು ದಿನ ಕೂಡ ಚೆನ್ನಾಗಿದೆ, ರಾಜಯೋಗ ಕೂಡ ಇದೆ. ಮನೆ ಹಾಲು ಕುಸ್ಕೊಳ್ಳಿ ಅಂತ ಹೇಳಿ ನಮ್ಮ ಪೂಜಾರಿಗಳು ಹೇಳಿದರು. ಸರಿ, ಇನ್ನು ಅವ್ರು ಹೇಳಿದ ಮೇಲೆ ಮನಸ್ಸಿಗೆ ಅದು ಹಳಕಿರುತ್ತೆ, ಬೇರೆ ದಿನ ಉಗ್ಸೋಕೆ ಇಷ್ಟ ಆಗಲ್ಲ. ಹಂಗಾಗಿ ಸಡನ್ನಾಗಿ ಹಾಲು ಉಗ್ಸೋ ಪ್ಲ್ಯಾನ್ ಆಯಿತು. ಹಿಂದಿನ ದಿನಕ್ಕೆ ಮಂಗಳವಾರಕ್ಕೆ ಬಂದು ಬೆಳಗ್ಗೆ ಬೇಗನೆ ಬಂದವು. ಅಪ್ಪು ನಾನು ಒಂದು 5 ಗಂಟೆಗೆಲ್ಲ ಮನೆ ಬಿಟ್ಟು 4:15ಗೆಲ್ಲ ಇಲ್ಲಿ ಬರೋ ಅಷ್ಟೊತ್ತಿಗೆ 5 ಕಾಲಾಗಿತ್ತು. ಬಂದು ಬೇಗ ಇನ್ನೊಂದು ಸರ್ತಿ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಮನೆ ಎಲ್ಲ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಬಂದಿದ್ದೆ. ನಾಮ ಇಟ್ಕೊಂಡು ಬೇಗ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 6 ಗಂಟೆ ಆಗೋಯ್ತು. ಅವರು 6 ಗಂಟೆ ಒಳಗಡೆ ಹಾಲು ಉಗ್ಸ್ಲಿಕ್ಕೆ ಹೇಳಿದರು. ಸರಿ, ಬೇಗ ಪೂಜೆ ಕೂಡ ಮುಗಿಸ್ಕೊಂಡೆ, ಹಾಲು ಕೂಡ ಉಕ್ಕಿಸ್ಕೊಂಡ್ವಿ. ಇನ್ನು ಅಪ್ಪು ಕೂಡ ಚಿಕ್ಕಮ್ಮ ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಅವ್ರ ಮನೆಗೆ ಹೋಗಿದ್ರು. ಅವ್ರು ಬರೋತ್ತಿಗೆ ಸ್ವಲ್ಪ ಲೇಟೇ ಆಗೋಯಿತು. ಅಷ್ಟೊತ್ತಿಗಾಗಲೇ ನಾನು ಎಲ್ಲ ರೆಡಿ ಮಾಡಿಕೊಂಡು, ಇನ್ನು ಹಾಲು ಉಗ್ಸೋ ಕಡೆನೂ ಅಷ್ಟೇ ಪಾತ್ರೆಯಿಂದನೂ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಚಿಕ್ಕಮ್ಮ ಇದ್ದವರು ಹಳೆ ಪಾತ್ರೆ ಎಲ್ಲ ಅಲುಕಿಸ್ಬಾರ್ದು, ಹೊಸ ಪಾತ್ರೆಯಲ್ಲಿ ಅಷ್ಟೇ ಹಾಲು ಉಕ್ಕಿಸ್ಬೇಕು ಅಂತ ಹೇಳಿದ್ರು. ಅವ್ರು ಬಂದಮೇಲೆ ಅವ್ರು ತೊಗೊಂಬಂದಿದ್ದು ಹೊಸ ಪಾತ್ರೆ ಇಟ್ಬಿಟ್ಟು ಹಾಲನ್ನು ಕೂಡ ಉಕ್ಕಿಸ್ಕೊಂಡೆ. ಹಾಲು ಕೂಡ ಚೆನ್ನಾಗೇ ಉಕ್ಕೊಂತು. ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ಏನಾದರೂ ಮಾಡ್ಲಿಕ್ಕೆ ಹೋದರೆ ಗಡಿಬಿಡಿ ಇದ್ದೇ ಇರುತ್ತೆ ಅನಿಸುತ್ತೆ. ನನಗಂತೂ ಎಷ್ಟು ಗಡಿಬಿಡಿ ಅಂದರೆ ಏನು ಮರೆತೆ, ಏನು ಬಿಟ್ಟೆ, ಏನು ತೊಗೊಂಡೆ, ಸಿಕ್ಕಾಪಟ್ಟೆ ಗಡಿಬಿಡಿ. ಅದರಲ್ಲೂ ಒಂದು ಕಡೆ ಹಿಂದಿನ ದಿನವೇ ಅಮ್ಮ ಏನಾದರೂ ಊರಿಂದ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ, ಇನ್ನೊಂದು ಕಡೆ ಅಯ್ಯೋ ಅಮ್ಮ ಬರಲಿಲ್ವೇ ಅಂತ, ಇನ್ನೊಂದು ಕಡೆ ಒಬ್ಬಳೇ ಮಾಡಬೇಕಲ್ಲ, ಯಾವುದಿದಾಣೆ ಬರ ಅಂತ. ಸರಿ, ಪಾಲಿಗೆ ಬಂದಿದ್ದು ಪಂಚಾಮೃತ ಏನೇನು ಆಗುತ್ತೋ ಆ ಟೈಮ್ಗೆ ಎಲ್ಲ ನಾವೇ ಅನುಭವಿಸ್ಬೇಕು ಅಷ್ಟೇ. ಸರಿ ಅಂದ್ಬಿಟ್ಟು ಬೇಗ ಹಾಲು ಕೂಡ ಉಕ್ಕಿಸ್ಕೊಂಡ್ವು. ಹಾಲು ಕೂಡ ಚೆನ್ನಾಗಿ ಉಕ್ಕಿತು. ಅದಾದಮೇಲೆ ಚಿಕ್ಕಮ್ಮ ನಾನು ಇನ್ನೊಂದು ಫೋಟೋ, ಲಕ್ಷ್ಮಿ ಫೋಟೋ ಆಚೆ ಮಡಗಿದ್ದೆ. ಅದನ್ನ ಎತ್ಕೊಂಡು ಬಂದು ಇದನ್ನು ಇಡೋದಲ್ವಾ ದೇವ್ರ ಕೋಣೆಯಲ್ಲಿ ಇಲ್ಲ ಅಡುಗೆ ಮನೆಯಲ್ಲಿ ಹಾಲು ಉಗ್ಸೋ ಕಡೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಎತ್ಕೊಂಬಂದು ಕೊಡ್ತಾಯಿದ್ರು. ನಾನು ಅದನ್ನ ಕ್ಲೀನ್ ಕೂಡ ಮಾಡ್ಕೊಂಡಿರಲಿಲ್ಲ. ಸರಿ, ಬೇಗ ಆಗಲ್ಲ, ಒಬ್ಬಳೇ ಎಷ್ಟು ಮಾಡೋದು ಬೆಳಗ್ಗೆನೆ ಅಂದ್ಬಿಟ್ಟು ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ, ರೂಮಲ್ಲಿ ಮಡಗಿದ್ದೆ. ಆಮೇಲೆ ಚಿಕ್ಕಮ್ಮ ಅದನ್ನು ಕೂಡ ಇಟ್ಟರು. ಅದಾದಮೇಲೆ ಹಾಲು ಕೂಡ ಉಗ್ಸಿದ್ದಾಯಿತು. ಸ್ವಲ್ಪ ಎಲ್ಲರಿಗೂ ಹಾಲು ಕೊಡೋಣ ಅಂದ್ಬಿಟ್ಟು ಹಾಲು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮೊದಲು ಅಪ್ಪು ಹೇಳಿದ್ರು ಕುಂಕುಮ ಕೊಟ್ಬಿಡಪ್ಪು, ಆಮೇಲೆ ಹಾಲು ಮಿಕ್ಸ್ ಮಾಡ್ಕೊಂಡು ಕೊಡೋಣ ಅಂತ. ಸರಿ ಅಂದ್ಬಿಟ್ಟು ನಾನು ಮಂಗಳಾರತಿ ಎಲ್ಲರಿಗೂ ಕೊಟ್ಬಿಟ್ಟು ಚಿನ್ನು ಬೇರೆ ಬಂದಿದ್ದ ಬೆಳಗ್ಗೆನೆ. ಚಿಕ್ಕಮ್ಮನ ಮನೇಲಿ ಬಿಟ್ಬಿಟ್ಟು ಹೋಗಿದ್ದೆ ನಿನ್ನೆ ಮನೆ ಕ್ಲೀನ್ ಮಾಡೋಕ್ಕೆ ಬಂದಾಗ. ಅದಕ್ಕೆ ಅವನಿಗೆ ತುಂಬ ಕೋಪ, ಮುಖ ಗಂಟಿಕ್ಕೊಂಡು ನಾನು ಪೂಜೆ ಮಾಡೋದನ್ನೆಲ್ಲ ನೋಡ್ಕೊಂಡು ನಿಂತಿತ್ತು. ತುಂಬ ತೀಟೆ, ತುಂಬ ತರಲೆ ಆಗಿಬಿಟ್ಟಿದ್ದಾನೆ. ನನಗೆ ನೋಡಿ ಮುಖ ಎಷ್ಟು ಸ್ವೆಟ್ ಆಗಿಬಿಟ್ಟಿದೆ ಅಂತ. ಫುಲ್ಲು ಸೆಕೆ, ಎಷ್ಟು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗಿದೆ ನನಗೆ. ಅಂದರೆ ಅವತ್ತೇನು ವೆದರ್ ತಣ್ಣಗೇನೆ ಇತ್ತು, ಬಟ್ ಫ್ಯಾನ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ನನಗೇನಕ್ಕೆ ಸೆಕೆ ಅಂದರೆ ಟೆನ್ಷನ್ಗೆ ಸೆಕೆ ಬರ್ತಿದೆ. ಸೊ ಅದೆಲ್ಲ ಆದಮೇಲೆ ಧೂಪ ಎಲ್ಲ ಹಚ್ಚಿ ಸ್ವಲ್ಪ ಜಾಸ್ತಿ ಹೊಗೆನೆ ಬರೋ ಥರ ಹಚ್ಚಪ್ಪು ಅಂತ ಹೇಳಿದರು. ಆಮೇಲೆ ಗಂಜಲ ಹಾಕಬೇಕಿತ್ತು ಫ್ರೆಂಡ್ಸ್, ನಾನು ಮರ್ತೋಗ್ಬಿಟ್ಟಿದ್ದೆ. ಗಂಜಲ ಆಮೇಲೆ ಹಾಕ್ದೆ. ಅಪ್ಪು ಗಂಜಲ ಹಾಕಿನೇ ಪೂಜೆ ಮಾಡಬೇಕು. ಮುಂಚೆ ಅವರು ಹೆಂಗೆ ಮಾಡ್ಕೊಂಡಿರ್ತಾರೋ, ಸೊ ನಮಗೆ ಸಮಾಧಾನಕ್ಕೆ ಗಂಜಲ ಹಾಕಿ ನಮಗೆ ಸಮಾಧಾನ ಆಗೋ ಥರ ಪೂಜೆ ಮಾಡು ಅಂತ ಹೇಳಿದ್ರು. ನಾನು ರಾಘವೇಂದ್ರ ಸ್ವಾಮಿ ಫೋಟೋ ಮತ್ತು ಲಕ್ಷ್ಮಿ ಫೋಟೋ, ಗೋವಿಂದನ ಫೋಟೋ ಇಟ್ಬಿಟ್ಟು ಒಂದು ಬಿಂದಿಗೆಯಲ್ಲಿ ನೀರು ಇಟ್ಬಿಟ್ಟು ಮನೆಗೆ ಬರಬೇಕಾದ್ರೆ ನೀರು ಎತ್ಕೊಂಡು ಬರಬೇಕು, ಒಳಗೆ ಬರಬೇಕಾದ್ರೆ ಹಾಲು ಉಗ್ಸೋ ದಿವಸ ಬರೋ ದಿವಸ ನೀರು ಎತ್ಕೊಂಡು ಬರಬೇಕು ಫಸ್ಟು. ಅದಾದಮೇಲೆ ನಾವೇನು ತಂದಿರ್ತೀವಲ್ಲ ಪೂಜೆ ಸಾಮಾನು ಅದು ಎತ್ಕೊಂಡು ಬರಬೇಕು. ಅವತ್ತು ನಾನು ಪೂಜೆಗೆ ಬರ್ಬೇಕಾದ್ರೆ ಅಕ್ಕಿ ಬೇಳೆ ಎಲ್ಲನೂ ತಂದಿದ್ದೆ ಫ್ರೆಂಡ್ಸ್. ಅಷ್ಟು ನನಗೆ ಟೆನ್ಷನಲ್ಲಿ ಏನು ಇಡಬೇಕು ಏನು ಬಿಡಬೇಕು, ಯಾಕಂದರೆ 5:30 ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಗೋಗ್ಬಿಟ್ಟಿದ್ದೀನಿ. ಹಾಫ್ ಆನ್ ಅವರಲ್ಲಿ ಎಷ್ಟು ರೆಡಿ ಮಾಡ್ಕೊಳಕ್ಕಾಗತ್ತೆ. ಕೈಗೆ ಸಿಕ್ಕಿದ್ದಂತೂ ಇಟ್ಬಿಟ್ಟು ಪೂಜೆ ಮಾಡಿದೆ. ಏನೂ ಮಾಡೋಕ್ಕಾಗಲ್ಲ, ತಪ್ಪು ನೆಪ್ಪು ನೀವೇ ನೋಡ್ಕೊಳ್ಳಿದ್ದು ಭಗವಂತ ಅಂತ ಹೇಳ್ಬಿಟ್ಟು ದೇವ್ರಿಗೆ ಬಿಟ್ಟೆ. ಅದಾದಮೇಲೆ ದೇವ್ರ ಮನೆ ತುಂಬಾ ಚಿಕ್ಕದು ಫ್ರೆಂಡ್ಸ್.
ಒಳಗಡೆ ನಿಂತ್ಕೊಂಡು ಪೂಜೆ ಮಾಡೋದಂತೂ ತುಂಬ ಕಷ್ಟ. ಕುತ್ಕೊಂಡು ಪೂಜೆ ಮಾಡೋಕ್ಕಾಗೋದೇ ಇಲ್ಲ. ಆದಷ್ಟು ಆಚೆನೇ ಕುತ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ಕೊಬೇಕು. ಹಾಲು ಕೂಡ ಚೆನ್ನಾಗಿಯೇ ಉಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಅದಾದಮೇಲೆ ಎಲ್ರಿಗೂ ಕೂಡ ಸ್ವಲ್ಪ ಕುಂಕುಮ ಕೊಡೋಣ. ಯಾರೂ ಇರಲಿಲ್ಲ. ನಾನು ನಮ್ಮ ಚಿಕ್ಕಮ್ಮನ ಮಗಳು ಅಂದರೆ ನನ್ನ ತಂಗಿ, ಚಿಕ್ಕ ತಂಗಿ ಮತ್ತು ಚಿಕ್ಕಮ್ಮ, ಅಮ್ಮಮ್ಮ ಇಷ್ಟು ಜನ ಇದ್ವು. ಸರಿ 3 ಜನ ಅವ್ರು ಆಗ್ತಾರಲ್ವಾ ತಂಗಿ ಸೇರಿ ಅಂದ್ಬಿಟ್ಟು ಅವ್ರಿಗೆ 3 ಜನಕ್ಕೆ ಕುಂಕುಮ ಕೊಡೋಣ ಅಂದ್ಬಿಟ್ಟು ಫಸ್ಟು ಕುಂಕುಮ ಕೊಡೋ ಕೆಲಸನ ಮುಗಿಸ್ಕೊಂಡೆ. ತಂಗಿಗೆ ವೀಡಿಯೋ ಮಾಡು ಅಪ್ಪು ಅಂತ ಹೇಳಿ ಫೋನ್ ಕೊಟ್ಟಿದ್ದೆ. ಅವಳಿಗೆ ಅಷ್ಟು ಕ್ಲಿಯರಾಗಿ ವೀಡಿಯೋ ಮಾಡ್ಕೊಳಕ್ಕೆ ಬಂದಿಲ್ಲ. ನೀಟಾಗಿ ವೀಡಿಯೋ ಮಾಡೋಕ್ಕೆ ಬರಲ್ಲ. ನಮ್ಮ ಚಿಕ್ಕಮ್ಮ ಏನು ಹೇಳ್ತಿದ್ರು, ಈ ಒಳಗಡೆ ಇಕ್ಕಂಗಿದೆ ಸಿಲಿಂಡ್ರು, ಕೆಳಗಡೆ ಇಕ್ಕಂಗಿದೆ, ಹುಷಾರು, ಒಂದೇ ಸಮನೆ ಇರಲ್ಲ, ಬಾಗಿಲು ಯಾವಾಗಲೂ ತೆಗ್ದೇ ಬಿಡ್ರಿ ವಾರ್ಡ್ರೋಬ್ದು, ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳಿ ಚಿಕ್ಕಮ್ಮ ಹೇಳ್ತಾಯಿದ್ರು. ನಮ್ಮ ಮನೆಯವರು ಆಯಿತು ಏನಾಗಲ್ಲ ಅಂತ ಹೇಳಿದ್ರು. ಬಟ್ ಚಿಕ್ಕಮ್ಮಂಗೆ ಸ್ವಲ್ಪ ಭಯನೇ ಅಲ್ವಾ. ಆಯಿತು ತೆಗ್ದಿಡ್ತೀನಿ ಅಕ್ಕ ಅಂತ ಹೇಳಿ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅದಾದಮೇಲೆ ಅವರೇ ವಾರ್ಡ್ರೋಬ್ ಬಾಗಿಲು ತೆಗೆದು ಕೂಡ ಬಿಟ್ಟರು. ನಾನೇನು ತೆಗೆದು ಬಿಡಲ್ಲ, ಎಲ್ಲ ಕಡೆ ಟೇಪ್ ಆಗಿರ್ತೀವಿ, ಅದರಿಂದ ಏನು ತೊಂದರೆ ಬರಲ್ಲ. ಬಟ್ ಅವ್ರಿಗೆ ಸ್ವಲ್ಪ ಭಯ ಅಲ್ವಾ. ಅದಾದಮೇಲೆ ಕುಂಕುಮ ಕೂಡ ಕುಟ್ಕೊಂಡ್ಬಿಟ್ಟೆ. ಎಲ್ಲರೂ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ವಿ. ಅದು ಇದು ತುಂಬ ದೂರ ಆಗುತ್ತೆ ಆಫೀಸ್ಗೆ. ಚಾರ್ವಿ ಏನು ತಿಂತಿರೋದು ಆಫೀಸಿಗೆ ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ವು. ಅದಾದಮೇಲೆ ನಮ್ಮ ಅಮ್ಮಮ್ಮಂಗೆ ಕೂರಿಸಿ ಕುಂಕುಮನ ಕೊಟ್ಟಿದ್ದಾಯಿತು. ಇನ್ನು ಎಷ್ಟೊಂದು ಏನೆಲ್ಲ ಮಾತಾಡ್ಕೊಂಡ್ವು. ನಮ್ಮಮ್ಮ ಬರಬೇಕಿತ್ತು, ಬರ್ತೀನಿ ಅಂತ ಹೇಳ್ತಲ್ಲೇ, ನಿಮ್ಮಮ್ಮ ಯಾಕೆ ಬರಲ್ವಾ ಅಂತ ಚಿಕ್ಕಮ್ಮ ಕೇಳ್ತಾಯಿತ್ತು. ಇಲ್ಲ, ಮನೆ ಹತ್ರ ದನ ಕರ ಬಿಟ್ಟು ಬರೋಕ್ಕಾಗಲ್ಲ, ಸುಮ್ಮನೆ ರಿಸ್ಕ್ ಆಗುತ್ತೆ, ಅವ್ನು ನೋಡ್ಕೊಳ್ಳೋರು ಯಾರಿಲ್ಲ ಅಂತ ಹೇಳಿ ಮಾತಾಡ್ಕೊತಾ ಇದ್ದೆ. ಫ್ರೆಂಡ್ಸ್, ದೇವ್ರ ಮನೆ ತುಂಬಾ ಚಿಕ್ಕದಾಗೋಯಿತು. ಮತ್ತು ಫ್ರೆಂಡ್ಸ್, ಇನ್ನೊಂದು ನಾವು ಮನೆ ಬಿಟ್ಟು ಬರಬೇಕಾದ್ರೂ ಅಷ್ಟೇ, ಮನೆಗೆ ಬರಬೇಕಾದ್ರೂ ಅಷ್ಟೇ, ಆ ಮನೆಯಲ್ಲೂ ಉಪ್ಪು ಮತ್ತು ಅಕ್ಕಿ, ಸ್ವಲ್ಪ ಬೇಳೆ ಬಿಟ್ಬಿಟ್ಟು ಬರಬೇಕು. ಈ ಮನೆಗೆ ಬರೋ ದಿವಸನೂ ಅಷ್ಟೇ, ಸ್ವಲ್ಪ ಉಪ್ಪು, ಅಕ್ಕಿ, ಬೇಳೆ ಇಟ್ಟು ಪೂಜೆ ಮಾಡಬೇಕು. ಅದು ಸೂಕ್ತ ಅಂತ ಹೇಳ್ತಾರೆ. ನಾನು ತೊಗೊಂಬಂದಿದ್ದೆ, ಪೂಜೆಗೆ ಇಡೋಕ್ಕಾಗಿಲ್ಲ. ನಾನು ಮಿಸ್ಟೇಕ್ ಮಾಡಿಕೊಂಡೆ, ಇದೊಂದು ಮಿಸ್ಟೇಕ್ ಮಾಡಬಾರ್ದಾಗಿತ್ತು. ಅದಾದಮೇಲೆ ಇನ್ನು ನಮಗೆ ಗಾಡಿ ಪೋಟರ್ ಬುಕ್ ಮಾಡಿದ್ದು 9:30ಗೆಲ್ಲ ಪೋಟರ್ ಬುಕ್ ಮಾಡಿದ್ವು. ಅಪ್ಪುಗೆ ಅಲ್ಲೋಗ್ಬೇಕಾಗಿತ್ತು. ತಿಂಡಿ ಕೂಡ ತಂದುಕೊಡ್ಲಿಲ್ಲ, ಒಂದೇ ಸಮನೆ ಓಡೋದ್ರು. ಅಪ್ಪುಗೆ ಕೇಳಿದ್ರು ತಿಂಡಿ ತಂದುಕೊಟ್ಟೋಗ್ಲಾ ಅಂತ. ಇಲ್ಲ ಬೇಡ ಬಿಡಪ್ಪು, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ನೀನು ಬರೋವರೆಗೂ ಅಂತ ಹೇಳಿದ್ದೆ. ತಿಂಡಿನೂ ತಂದುಕೊಡ್ಲಿಲ್ಲ. ಅಪ್ಪುಗೆ ಟೈಮ್ ಆಯಿತು. ನಮ್ಮ ಚಿಕ್ಕಮ್ಮವ್ರನ್ನೆಲ್ಲ ಅಲ್ಲಿ ಬಿಟ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಅಪ್ಪು ಹೊರಟ್ರು. ಅಮ್ಮಮ್ಮ ಒಂದು ನನ್ನ ಜೊತೆಲಿ ಉಳ್ಕೊಂತು. ಚಿಕ್ಕಮ್ಮ, ನನ್ನ ತಂಗಿ ಇಬ್ಬರು ಹೋದರು. ಕಾರಿನಲ್ಲೇ ಅಲ್ಗನ ಅವ್ರ ಮನೆಯವರೆಗೂ ಬಿಡಿಸ್ಕೊಂಡ್ರು. ಅದಾದಮೇಲೆ ನಾನು ಬಂದು ಇಲ್ಲೇ ವೆಯ್ಟ್ ಮಾಡ್ತಿದ್ವು. ಮನೆ ಬಾಗಿಲು ಹಾಕಂಗಿಲ್ಲ. ಹಾಲು ಉಗ್ಸಿದ ದಿವಸ ಯಾವುದೇ ಕಾರಣಕ್ಕೂ ಮನೆ ಬಾಗಿಲು ಹಾಕ್ಬಾರ್ದು ಫ್ರೆಂಡ್ಸ್, ಅದು ಸೂಕ್ತ ಅಲ್ಲ, ಒಳ್ಳೆಯದಲ್ಲ ಅಂತಾರೆ. ಅದಾದಮೇಲೆ ಇನ್ನು ಬಾಗಿಲು ಹಾಕಂಗಿಲ್ಲಲ್ಲ ಅಂದ್ಬಿಟ್ಟು ಅಮ್ಮಮ್ಮ ನಾನು ಮಾತಾಡ್ಕೊತ ಸುಮ್ಮನೆ ಕುತ್ಕೊಂಡಿದ್ದು. ಬರೋ ಟೈಮ್ನಲ್ಲಿ ಸ್ವಲ್ಪ ಐಟಮ್ ಕೂಡ ಎತ್ಕೊಂಡು ಬಂದಿದ್ವು. ಹುಳ್ಳಿಕಾಳು, ಅದು ಇದು ಕಾಳುಗಳನ್ನ ತಂದಿದ್ದೆ ನಾನು. ಬ್ಯಾಗೆಲ್ಲ ಕೊಡೋವೆಲ್ಲ ಒಡೆದೋಗೋ ಐಟಮ್ಗಳಲ್ವ, ಸ್ವಲ್ಪ ತಂದಿದ್ದೆ. ಸರಿ, ಅದು ಕಾಳುಗಳನ್ನಾದರೂ ಆಯ್ತಿಕ್ಕನ ಅಂದ್ಬಿಟ್ಟು ಇಬ್ಬರು ಮಾತಾಡಿಕೊಂಡು ಕುತ್ಕೊಂಡು ಸ್ವಲ್ಪ ಕಾಳಾದರೂ ಆಯೋಣ, ಟೈಮ್ ಮೂವ್ ಆಗುತ್ತೆ ಅಂತ. ಅಪ್ಪು ಪೋಟರ್ ಗಾಡಿ ಬಂದಿದ್ದು 10 ಗಂಟೆ 10 ಕಾಲೆ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಅವರೆಲ್ಲ ಶಿಫ್ಟ್ ಮಾಡಿಕೊಂಡು ಎಲ್ಲನೂ ನೋಡ್ಕೊಂಡು ತರಬೇಕಲ್ಲ ಫ್ರೆಂಡ್ಸ್. ಒಂದು ಐಟಮ್ ಬಿಟ್ರೂ ಎಷ್ಟು ಸುಮ್ಮನೆ ಹಾಳು ಅಲ್ವಾ. ಹಾಗಾಗಿ ಅಪ್ಪು ಅದನ್ನೆಲ್ಲ ನೋಡಿಕೊಂಡು ತುಂಬಿಕೊಂಡು ಹೋಗಿ ಮತ್ತೆ ರಿಟರ್ನ್ ಬರೋ ಅಷ್ಟೊತ್ತಿಗೆ 1 ಗಂಟೆ ಹತ್ರನೇ ಆಗೋಗ್ಬಿಟ್ಟಿತ್ತು. ನನಗೆ ಫುಲ್ಲು ಹೊಟ್ಟೆ ಹಸಿ ತಡೆಯೋಕ್ಕಾಗ್ದಿರೋಷ್ಟು ಹೊಟ್ಟೆ ಹಸು ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಆಮೇಲೆ ನನ್ನ ಚಿಕ್ಕ ತಂಗಿ ಮನೆಯಲ್ಲಿ ಮೂಲಂಗಿ ಸಾಂಬಾರು ಮತ್ತು ರೈಸು ಮಾಡಿದ್ರಂತೆ.
ನನ್ನ ಮಗನೂ ಕೂಡ ಅವ್ರ ಜೊತೆನೇ ಕಳಿಸ್ಬಿಟ್ಟಿದ್ದೆ. ಬರ್ತಾವಳು ಮೂಲಂಗಿ ಸಾಂಬಾರು, ರೈಸು ಎಲ್ಲ ಎತ್ಕೊಂಡು ಬಂದಳು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿ ಎತ್ಕೊಂಡು ಬರ್ತಾರೆ ಪೋಟರು ಅಂದರೆ. ನಾವು ಪ್ರತಿ ಸರ್ತಿ ನಾವೇ ಎತ್ತಾಡೋದು, ನಾವೇ ರಿಸಿಕ್ ತೊಗೊಳ್ಳೋದು, ನಾವೇ ಇಬ್ಬರೇ ಹೊಡೆದಾಡೋದು, ಫ್ರೆಂಡ್ಸ್ಗಳು ಕರ್ಕೊಂಡು ಹಿಂಗೆ ಮಾಡ್ತಾಯಿದ್ವು. ನಿಜವಾಗ್ಲೂ ಒಂದೇ ಒಂದು ಐಟಮ್ ಕೂಡ ಸ್ವಲ್ಪ ಹಾಳಾಗ್ದಿರೋ ಹಂಗೆ ಪೋಟರಲ್ಲಿ ತಂದಾಕಿದ್ರು. ನಂಗೆ ತುಂಬ ಖುಷಿ ಆಯಿತು. ನಾವು ಯಾಕೆ ಇಷ್ಟೊಂದು ರಿಸ್ಕ್ ಮಾಡ್ಕೊತಾ ಇದ್ವು, ಇಷ್ಟು ನೀಟಾಗಿ ಎತ್ಕೊಡ್ತಾರಲ್ವ ಇವರೇನೆ ಅಂದ್ಬಿಟ್ಟು. ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ರಂದರೆ ನಿಜವಾಗ್ಲೂ ನಮ್ಮ ಸೋಫಾ ಎಲ್ಲ ಹೆಂಗೆ ತರ್ತಾರೋ ಏನೋ ಅನ್ನೋದೊಂದು ನನಗೆ ಫೀಲ್ ಇತ್ತು. ಬಟ್ ನೀಟಾಗೇ ಎತ್ಕೊಂಡು ಬಂದು ಕೊಟ್ಟರು ನಮಗೆ. ನನ್ನ ಮಗನಿಗೆ ಆ ಪ್ಯಾಕ್ ಮಾಡಿರ್ತಾರಲ್ಲ, ಅವ್ರ ಅಪ್ಪನ ಜೊತೆ ಕೀಳೋ ಹುಚ್ಚು. ಅವರಪ್ಪ ಗದ್ರಾಗೆ ಕೈಯಲ್ಲಂತರೂ ಕುಯ್ಗಿಕ್ಕೊಂಬಿಟ್ಟಿಯಾ ಅಂತ. ಬಟ್ ಆದರೂ ಅವ್ನು ಬಿಡೋಕೆ ರೆಡಿ ಇಲ್ಲ ಬಿಡಿ. ಅವ್ನಿಗೇನು ಬೇಕೋ ಅದೇ ಮಾಡೋದು. ಅದಾದಮೇಲೆ ನಮ್ಗೆ ಎಲ್ಲೆಲ್ಲಿ ಬೇಕು ಏನೇನು ಐಟಮು ಆ ಜಾಗಕ್ಕೆ ಇಡಿ ಅಂತ ಹೇಳಿ ಇಡಿಸ್ಕೊಂಡ್ವಿ. ಆಮೇಲೆ ಅವರು ಆಲ್ಮೋಸ್ಟು ಯಾವ ಐಟಮ್ ಎಲ್ಲಿಡಬೇಕೋ ಅಲ್ಲೇ ಇಟ್ಟೋಗ್ತಾರೆ. ಅದಾದಮೇಲೂ ನಮಗೂ ಬೇಕಾದಷ್ಟು ಕೆಲಸ ಇರುತ್ತೆ ಅಲ್ವಾ. ಸಾಮಾನು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಕೆಲಸನೂ ಜಾಸ್ತಿನೇ ಆಗೋಯ್ತು ಅಂತಲೇ ಹೇಳ್ಬೋದು. ಅತಿಯಾಗಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಮನೇಲಿ ಐಟಮ್ಗಳನ್ನ. ಅದು ಬೇಕಿರೋದಕ್ಕಿಂತ ಬಿಡದೇ ಇರೋದೇ ಜಾಸ್ತಿ ಇದೆ. ಅದಾದಮೇಲೆ ಇಲ್ಲಿಗೆ ಐಟಮ್ ಇಡಿ ಅಂತ ಹೇಳಿ ನಾನು ಹೇಳ್ಬಿಟ್ಟು ಇಡಿಸ್ಕೊಳ್ತಾ ಇದ್ದೆ. ಕಿಚನ್ ಐಟಮ್ ಫ್ರಿಜ್ ಬರುತ್ತಲ್ಲಿ. ಇದನ್ನಿಗೇನು ಮಾಡೋದೀಗ? ಮಂಚದ ಕೆಳಗಡೆ ಹಾಕಿಸ್ಬಿಡೋದಾ? ಮಂಚದ ಕೆಳಗಡೆ ಒಂದ್ಸಲ ಆಚೆ ಹಾಕಿಸ್ಬಿಡು. ಚಪ್ಪಲಿ ಬಿಟ್ಕೋ. ತಡಿ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡ್ತೀನಿ. ಆಚೆ ಎಲ್ಲ ಬೇಡ, ಕಾರ್ ಕವರ್ ಇಸ್ಕೊ. ಫ್ರೆಂಡ್ಸ್, ಬೆಳಗ್ಗೆ ಇನ್ನು ಹಾಲು ಕುಗ್ಸೋ ಟೈಮ್ನಲ್ಲಿ ನಮ್ಮ ಚಾರ್ವಿ ಕರ್ಕೊಂಡು ಬಂದಿರಲಿಲ್ಲ. ಅವಳಿಗೆ ಫುಡ್ ಹಾಕ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದಿದ್ವು. ಅವ್ರ ಮನೇಲಿ ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ವು. ಸರಿ, ಇನ್ನು ಈಗ ಐಟಮ್ ಎತ್ಕೊಂಬರೋಕೆ ಹೋಗೋ ಟೈಮ್ನಲ್ಲಿ ಅವಳನ್ನೂ ಕೂಡ ಕರ್ಕೊಂಬಂದಿದ್ದಾಯಿತು. ಕೆಲವೊಂದು ಐಟಮ್, ಈ ಗಾಡಿನ ನಂದು ಗಾಡಿ ಸ್ವಲ್ಪ ರಿಪೇರಿ ಇತ್ತು. ಇನ್ನು ಇದನ್ನು ತರಲಿಕ್ಕೆ ಬಾಡಿಗೆ ಕೊಡಲಿಕ್ಕೆ 2000 ಆದರೂ ತೊಗೊತಾರೆ. ಅದಕ್ಕೆ ಇನ್ನು ಯಾಕೆ ಅಂದ್ಬಿಟ್ಟು ಇವ್ರಿಗೆ ಹಾಕಿ ಇನ್ನು ಉಳಿದಿರೋ ಐಟಮ್ನ ನಮ್ಮ ಕಾರಲ್ಲಿ ಹಾಕ್ಕೊತೀನಿ ಅಂದ್ಬಿಟ್ಟು 2 ವೀಲರ್ನ ಅದಕ್ಕೆ ಹಾಕ್ಸಿದ್ವು. ಪೋಟರ್ ಟೆಂಪೋನೋ ಏನೋ ಬಂದಿತ್ತಲ್ಲ, ಗಾಡಿಗೆ ಹಾಕ್ಸಿದ್ವು. ಅದಾದಮೇಲೆ ಗಾಡಿ ಕೂಡ ತಂದುಬಿಟ್ರು ಅವರು. ಎಷ್ಟು ನೀಟಾಗಿ ಗಾಡಿ ಕೂಡ ಒಂದೇ ಒಂಚೂರು ಎಲ್ಲೂ ಕೂಡ ಕ್ರ್ಯಾಚಸ್ ಆಗ್ದಂಗೆ ನೀಟಾಗಿ ಪ್ಯಾಕಿಂಗ್ ಮಾಡಿ ತೊಗೊಂಬಂದಿದ್ರು. ಫ್ರೆಂಡ್ಸ್, ಮನೆಗೆ ಇಷ್ಟೊಂದು ಐಟಮ್ ಮಾಡ್ಕೋಬಾರ್ದು. ಎಷ್ಟು ರಿಸ್ಕ್ ಅನಿಸುತ್ತೆ ಅಂದರೆ ಮನೆ ಖಾಲಿ ಮಾಡೋ ಟೈಮ್ನಲ್ಲಿ ತುಂಬಾ ರಿಸ್ಕ್ ಆಗುತ್ತೆ. ಅಪ್ಪು ನನ್ನ ಕೈಯಲ್ಲಿ ಏನು ಕೆಲಸ ಮಾಡಬೇಡ ಅಂತಲೇ ಮನೆಯಿಂದನೂ ಹೇಳ್ಕೊಂಬಂದಿದ್ರು. ಬೇಡ ನಿನ್ನ ಕೈಯಲ್ಲಿ ಆಗಲ್ಲ, ಮಾಡಬೇಡ ಅಂತಲೇ. ಆದ್ರೂ ಬೇರೆಯವ್ರು ಮಾಡಿದ್ದು ಸಮಾಧಾನ ಕೊಡಲ್ಲ. ಹಾಗಾಗಿ ಸ್ವಲ್ಪ ನಾವು ಕೂಡ ಮಾಡಿಕೊಂಡ್ವು. ಎಷ್ಟೊಂದು ಐಟಮು ಕಾರಿನಲ್ಲೇ ಎತ್ಕೊಂಡು ಬಂದರು ಅಪ್ಪು ಬರ್ತಾ. ಸಿಕ್ಕಾಪಟ್ಟೆ ಐಟಮ್ಗಳನ್ನ ತಂದಿದ್ವು ಅನಿಸುತ್ತೆ. ಅಮ್ಮಮ್ಮ ಅವರು ಒಳಗಡೆ ಐಟಮ್ಗಳನ್ನೆಲ್ಲ ಇಡೋ ಟೈಮ್ನಲ್ಲಿ ಆಚೆ ಒಳಗಡೆ ನೋಡ್ಕೊಳ್ತಾ ಇದ್ರು. ಒಂದು ಐಟಮ್ ಮಿಸ್ ಆದಂಗೆ ಅಲ್ವಾ ಅಂದ್ಬಿಟ್ಟು. ಅವರೆಲ್ಲ ಇಡೋವರೆಗೂ ಸಮಾಧಾನ ಇರಲ್ಲ. ಏನಾದರೂ ಐಟಮ್ ಮಿಸ್ ಆಗಿಬಿಡುತ್ತಾ, ಏನಾದರೂ ಬಿಟ್ಬಿಡ್ತೀವ ಅಂತಲೇ ಟೆನ್ಷನ್ ಇರುತ್ತೆ. ಚಾರ್ವಿ ಎಲ್ಲೋದ್ಲು? ಚಾರ್ವಿ ಅವಳು ಗೊತ್ತಿದೆ ಅಂತೆ. ಇನ್ನ ಏನೇನಿದೆ? ಫ್ರೆಂಡ್ಸ್, ಇನ್ನು ದೊಡ್ಡ ಸೋಫಾ ಮತ್ತು ಇನ್ನು ಫ್ರಿಜ್ಜು, ಇನ್ನು ಮಂಚ,
ಇದೆಲ್ಲ ಇನ್ನೂ ಐಟಮ್ಗಳಿತ್ತು. ಎಲ್ಲನೂ ಒಂದೊಂದಾಗಿ ಇಳಿಸ್ತಾಯಿದ್ರು. ನನಗೇನು ಭಯ ಇತ್ತಂದರೆ ಈ ಗ್ಲಾಸ್ದು ಸೆಂಟ್ರ್ ಟೇಬಲ್ ಎಲ್ಲಿ ಓಡಾಕ್ಬಿಡ್ತಾರೋ ಅನ್ನೋ ಥರ ಟೆನ್ಷನ್ ತುಂಬ ಇತ್ತು ಎತ್ಕೊಬರೋ ಟೈಮ್ನಲ್ಲಿ. ಬಟ್ ಒಂದೇ ಒಂದು ಚೂರು ಏನೂ ಆಗದಿರೆ ಹಂಗೆ ನೀಟಾಗಿ ಎತ್ಕೊಂಡು ಬಂದಿದ್ದರು. ಎಷ್ಟು ನೀಟಾಗಿ ತೊಗೊಂಬಂದಿದ್ರು ಅಂದರೆ ಪ್ಯಾಕಿಂಗೇ ತುಂಬ ನೀಟಾಗಿ ಪ್ಯಾಕ್ ಮಾಡಿ ತೊಗೊಂಬಂದಿದ್ರು. ಏನಾದರೂ 1ನೇ ಫ್ಲೋರ್ 2ನೇ ಫ್ಲೋರ್ ಇದ್ದರೆ ಅವ್ರಿಗೂ ಕೂಡ ಎತ್ತಲಿಕ್ಕೆ ಕಷ್ಟ ಆಗೋದೇನು. ಅಲ್ಲಿ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಪಟ 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 ಎಲ್ಲ ಶಿಫ್ಟ್ ಮಾಡಿದ್ರು. ಎಲ್ಲೆಲ್ಲಿ ಏನೇನು ಐಟಮ್ ಇಡಿ ಅಂತ ಹೇಳಿದ್ರು. ಅದೇ ಥರ ಇಟ್ಕೊಟ್ಟು ಹೊರಟ್ರು ಅವರು ಕೂಡ. ಇನ್ನೂ ಒಂದು ಮಂಚ ಮತ್ತು ಬೆಡ್ಗಳಿತ್ತು. ಈ ನನ್ನ ಮಗನಿಗೆ ಈ ಕವರ್ ಕೀಳೋ ಆಸೆ. ಫ್ರೆಂಡ್ಸ್, ಅದಾದಮೇಲೆ ಇನ್ನೂ ಏನೆಲ್ಲ ಐಟಮ್ಗಳಿದೆ ಅದನ್ನು ಕೂಡ ಒಂದೊಂದಾಗಿ ಶಿಫ್ಟ್ ಮಾಡಿಸ್ಕೊಳ್ತೀವಿ. ಚಾರ್ವಿ ಆಚೆ ನನ್ನ ಚಿಕ್ಕಮ್ಮನ ಮಗಳ ಜೊತೆ ನನ್ನ ತಂಗಿ ಜೊತೆ ಆಟ ಆಡ್ತಾ ಇದ್ದಾಳೆ. ಅವಳು ಕೂರಿಸ್ಕೊಂಡು ಕೂತಿದ್ದಾಳೆ. ಅವ್ರಿಗೆ ಪೋಟೋರವ್ರಿಗೆ ಐಟಮ್ ಎಲ್ಲ ಶಿಫ್ಟ್ ಆದಮೇಲೆ ಅವರು ಫೋಟೋ ತೊಗೋಬೇಕಂತೆ. ಅವ್ರು ಕವರ್ ಕೀಳೋದಕ್ಕೆ ಮುಂಚೆನೇ ಫೋಟೋ ತೊಗೋತಾಯಿದ್ರು. ನಮ್ಮ ಅಪ್ಪು ಅಷ್ಟೊತ್ತಿಗಾಗಲೇ ಕಿತ್ತಾಕ್ಬಿಟ್ಟಿದ್ರು. ಇಟ್ಸ್ ಓಕೆ, ಶಿಫ್ಟ್ ಆದಮೇಲೆ ಫೋಟೋಗಳು ತೊಗೋಬೇಕಂತೆ. ಅವರು ಕೂಡ ಫೋಟೋಸ್ ತೊಗೋತಾಯಿದ್ರು. ಅವ್ರಿಗೆ ಕಾಫಿ ಕೂಡ ಮಾಡಿಕೊಡೋಕ್ಕಾಗಲೇ ಇಲ್ಲ. ಎಲ್ಲಿ ಅಷ್ಟೊಂದು ಐಟಮ್ ಎಳೆದಿದೆ, ಎಲ್ಲಿ ಏನಿದೆ ಅಂತ ಕೂಡ ಸಿಕ್ಕಲಿಲ್ಲ ನನಗೆ. ಆಮೇಲೆ ಕೇಳಿದೆ ಕಾಫಿ ಮಾಡಲ ಅಂತ. ಬೇಡ ಅಂತ ಹೇಳಿದ್ರು. ಸಿಕ್ಕಾಬಟ್ಟೆ ಎಲ್ಲ ಪ್ಯಾಕಿಂಗ್ ಆಲ್ಮೋಸ್ಟ್ ನಾನೇ ಮುಗಿಸ್ಬಿಟ್ಟಿದ್ದೆ. ನನಗೆ ಗೊತ್ತಿಲ್ಲ ಇಷ್ಟು ನೀಟಾಗಿ ಪ್ಯಾಕ್ ಮಾಡ್ತಾರೆ, ಏನೂ ಐಟಮ್ ಹಾಳು ಮಾಡ್ದಿರ ಹಂಗೆ ಪ್ಯಾಕ್ ಮಾಡಿಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲದೆ ನಾನು ಹುಚ್ಚ ಥರ ಎಲ್ಲ ನಾನೇ ಪ್ಯಾಕ್ ಮಾಡಿಬಿಟ್ಟಿದ್ದೆ. ಬಟ್ ಅವರು ನೀಟಾಗೆ ಪ್ಯಾಕ್ ಮಾಡ್ತಾಯಿದ್ದಾರೆ. ಈ ಸರ್ತಿ ಪೋಟರ್ ಬುಕ್ ಮಾಡಿದ್ರಿಂದ ನೆಕ್ಸ್ಟ್ ಟೈಮಿಗೆ ನನಗೆ ಒಂದು ಐಡಿಯಾ ಬಂತು. ಏನೂ ಆಗಲ್ಲ, ಐಟಮು ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ ಅಂತ. ಅವರು ಕಾಟನ್ ಬಾಕ್ಸಲ್ಲಿ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಿದ್ರಂತೆ. ನನಗಷ್ಟು ಐಡಿಯಾ ಇಲ್ದಿರೆ ನಾನು ಈ ಥರ ಕವರ್ಗಳು ಒಂದು 10 kg ಕವರ್ ತರಿಸ್ಬಿಟ್ಟು ನಾವು ಪ್ಯಾಕ್ ಮಾಡಿದ್ವು. ಬಟ್ ಅವರೇ ನೀಟಾಗಿ ಪ್ಯಾಕ್ ಮಾಡ್ತಿದ್ರು ಅಂತ ಆಮೇಲೆ ಗೊತ್ತಾಯಿತು. ಇರಲಿ, ಒಂದು ಸರ್ತಿ ಗೊತ್ತಾದರೆ ಅಲ್ವಾ ನೆಕ್ಸ್ಟ್ ಟೈಮ್ಗೆ ಐಡಿಯಾ ಬರೋದು. ಹಾಗಾಗಿ ನಾನು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಹೋದರೆ ಹೋಯಿತು, ನೆಕ್ಸ್ಟ್ ಟೈಮಿಗೆ ಐಡಿಯಾ ಬರುತ್ತೆ ಅಂದ್ಬಿಟ್ಟು ಸುಮ್ಮನೆ ಆದೆ. ಅದಾದಮೇಲೆ ಸ್ವಲ್ಪ ಅವರಿಗೆ ಓಡಾಡಲಿಕ್ಕೆ ಜಾಗ ಮಾಡಿಕೊಡ್ತಾಯಿದ್ದೆ ನಾನು. ಆ ಸೈಡ್ಗೆಲ್ಲ ಎತ್ತಿಕೊಂಡು ಜಾಗ ಮಾಡಿಕೊಡ್ತಾಯಿದ್ದೆ. ಇನ್ನೂ ಸಿಕ್ಕಾಬಟ್ಟೆ ಐಟಮ್ಗಳಿದೆ ಇದೆ. ಅವರೆಲ್ಲ ಆಚೆ ಕೆಳಗಡೆ ತೆಗೆದಿಕ್ಕೊಂಡು ಆಮೇಲೆ ಎತ್ಕೊಬರ್ತಾಯಿದ್ದಾರೆ. ಅವರು 3 ಮೆಂಬರ್ಸ್ ಬಂದಿದ್ದರು. ಬಟ್ ಎಷ್ಟು ಬೇಗ ಸೆಟ್ ಮಾಡಿಕೊಟ್ರಂದರೆ ಯಾವಾಗಲೂ ನಾವೇ ತೊಗೊಂಬರ್ತಿದ್ವು ಐಟಮ್ಗಳನ್ನ. ನಾವೇ ಎತ್ತು ನಾವೇ ಹೆಡ್ಸು ಅಂತ ತುಂಬ ರಿಸ್ಕ್ ಮಾಡ್ಕೊತಿದ್ವು. ಹಾಗಾಗಿನೇ 1-2 ಕಡೆ ಫ್ರಿಜ್ಜು ಕೂಡ ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ ನಾನು, ತೆಗ್ಗಿಸ್ಕೊಂಬಿಟ್ಟಿದ್ದೀನಿ. ಈ ಸರ್ತಿ ಒಂದು ಚೂರು ಏನೂ ಆಗದಿರೋ ಹಂಗೆ ವಾಷಿಂಗ್ ಮಿಷಿನ್ ನಿಜವಾಗ್ಲೂ ನಮ್ಮ ಕೈಯಲ್ಲಾಗಿದ್ದರೆ ಎತ್ತಕ್ಕಾಗ್ತಾ ಇರಲಿಲ್ಲ ಬಿಡಿ. ಅಷ್ಟು ನೀಟಾಗಿ ಪ್ಯಾಕ್ ಮಾಡಿ ವಾಷಿಂಗ್ ಮಿಷಿನ್ನು ಕೂಡ ತಂದಿದ್ರು. ಆಚೆ ಹಾಕ್ಸಿದ್ರೆ ಈಗ ಎಮರ್ಜೆನ್ಸಿಗೆ ಹಾಕ್ಸು, ಆಮೇಲೆ ನಾನು ನೋಡ್ಕೊಂಡು ಇಟ್ಕೊತೀನಿ. ಆಚೆ ಬೇಡ, ಎಮರ್ಜೆನ್ಸಿಗೆ ಹಾಕ್ಸು. ವೈಷ್ಣವಿರನ್ನ ಕೇಳ್ತೀನಿ, ಅವ್ರು ಬುಕ್ ಇಡೋಕ್ಕೆ ಬೇಕು ಅಂದರೆ ತಗೊಂಡೋಗ್ಲಿ, ಇಲ್ಲ ಅಂದರೆ ಒಳಗೆ ಹಾಕ್ತೀನಿ ನಾನು ಮಂಚದ ಕೆಳಗೆ. ಕಾರಲ್ಲಿ ಐತೆ ಇನ್ನೂ ಅರ್ಧ ಸಾಮಾನು. ಸೋಫಾ ಪ್ರಾಬ್ಲಮ್. ಶೇಷ ಸಾರಿ ಬಣ್ಣ ಅಣ್ಣ. ಫ್ರೆಂಡ್ಸ್, ಪ್ರಾಬ್ಲಮ್ ಏನಂದರೆ ನನಗೆ ಹಿಂದಿ ಬರೋಲ್ಲ, ಅವ್ರಿಗೆ ಕನ್ನಡ ಬರೋಲ್ಲ. ನಾನೇನೋ ಹೇಳಿದ್ರೆ ಅವರೇನೋ ಅಂದ್ಕೊತಾರೆ. ಸೊ ಅದಾದಮೇಲೆ ಫ್ರಿಜ್ ಕೂಡ ಎತ್ಕೊಂಡು ಬಂದರು. ನೀಟಾಗಿ ಎಲ್ಲನೂ ಅವ್ರು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಾವು ಈ ಥರ ಪ್ಯಾಕ್ ಮಾಡ್ಕೊಂಡು ತರೋಕ್ಕಾಗ್ತಾ ಇರಲಿಲ್ಲ. ನೀಟಾಗಿ ಒಂದೊಂದಾಗಿ ಕ್ಲೀನಾಗಿ ಎತ್ತಿದ್ರು. ಮತ್ತು ಇನ್ನೊಂದು ಟೇಬಲ್ ಇತ್ತು, ದೊಡ್ಡ ಟೇಬಲು. ಅದನ್ನು ಒಳಗೆ ಹಾಕ್ಸೋದು ಆಚೆ ಹಾಕ್ಸೋದು ಅದೇ ಒಂದು ದೊಡ್ಡ ಕೆಲಸ ಆಯಿತು. ಏಕೆಂದರೆ ಅದನ್ನು ಹಾಕಿದ್ರೆ ಸೋಫಾ ಹಾಕೋಕ್ಕೆ ಜಾಗ ಇರಲಿಲ್ಲ. ಆ ಥರ ಆಯಿತು. ಟಿ ವಿನ ಗೋಡೆಗೆ ಒಡ್ಸೋ ಥರ ಪ್ಲ್ಯಾನ್ ಇದ್ದಿತ್ತು.
ಅದಾದಮೇಲೆ ಫ್ರಿಜ್ ಇಟ್ಬಿಟ್ಟು ನಾರ್ಮಲಾಗಿ ಹೇಳಿದ್ರು, ಒಂದು 5 to 4 hours ಫ್ರಿಜ್ಜನ್ನ ಆನ್ ಮಾಡಿಬಿಡಿ, ಯಾಕಂದರೆ ಕುಲ್ಕಾಡ್ಕೊಂಡು ಬಂದಿರುತ್ತೆ, ಸೊ ಹಾಳಾಗೋ ಚಾನ್ಸಸ್ ಇರುತ್ತೆ, ಪ್ಲೀಸ್ ಒಂದು 4 to 5 hours ಆನ್ ಮಾಡಿಬಿಡಿ ಅಂತ ಹೇಳೋಗಿದ್ರು. ಬಟ್ ಅದು ನನಗೂ ಗೊತ್ತಿತ್ತು ಆನ್ ಮಾಡಬಾರ್ದು ಅಂತ. ಸೊ ಅದಾದಮೇಲೆ ನಾನು ಕೂಡ ಸುಮ್ಮನೆ ಆದೆ. ಅವರು ಬಾಕ್ಸಲ್ಲಿ ಬ್ಲ್ಯಾಂಕೆಟ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ತಂದಿದ್ರು. ನಾನು ಬ್ಲ್ಯಾಂಕೆಟ್ ಏನು ಪ್ಯಾಕ್ ಮಾಡಿ ಇಕ್ಕಿರಲಿಲ್ಲ, ಅವರೇ ಪ್ಯಾಕ್ ಮಾಡ್ಕೊಂಡು ತಂದಿದ್ರು. ಅವರಿಗೆ ಬಾಕ್ಸ್ ವಾಪಸ್ ಕೊಡಬೇಕಂತೆ, ಹಾಗಾಗಿ ಆ ಬಾಕ್ಸ್ನ ಎತ್ಕೊಳ್ಳಿಕ್ಕೆ ಬ್ಲ್ಯಾಂಕೆಟ್ನೆಲ್ಲ ತೆಗೆದ್ಬಿಟ್ಟು ಕೆಳಗೆ ಹಾಕ್ತಾಯಿದ್ರು. ನೋಡಿ ವಾಷಿಂಗ್ ಮಿಷಿನ್ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದರು. ನಾವೆಲ್ಲರೂ ಆಚೆ ನಿಂತ್ಕೊಂಡು ಅದು ಇದು ಅಂದ್ಕೊಂಡು ಮಾತಾಡ್ತಾಯಿದ್ದು. ಈಸಿಯಾಗಿ ಬಂತು ಐಟಮು. ಪ್ರತಿ ಸರ್ತಿ ತುಂಬ ರಿಸ್ಕ್ ಆಗ್ತಾಯಿತ್ತು, ನಾವೇ ಎತ್ತಬೇಕು, ನಾವೇ ಇಳಿಸ್ಬೇಕು, ವಾರಗಟ್ಟಲೆ ರೆಸ್ಟ್ ಮಾಡಬೇಕಾಗಿತ್ತು, ಅಷ್ಟೊಂದು ರಿಸ್ಕ್ ಆಗ್ತಾಯಿತ್ತು ಅಂತ ಹೇಳಿ ಮಾತಾಡ್ತಾಯಿದ್ವು. ಮತ್ತು ನಮ್ಮ ಚಿಕ್ಕಮ್ಮವರು ಕೂಡ ಮನೆ ಖಾಲಿ ಮಾಡಬೇಕಂತೆ. ಅವ್ರಿಗೆ ಹೇಳ್ತಾಯಿದ್ದೆ, ಪೋಟರ್ನೇ ಬುಕ್ ಮಾಡ್ಕೊಳ್ಳಿ, ಬೆಸ್ಟು, ಆರಾಮಾಗಿ ಅವರೇ ತಂದು ಇಳಿಸಿ ಕೊಟ್ಟೋಗ್ತಾರೆ, ಇಲ್ಲಾಂದರೆ ನಮಗೆ ತುಂಬ ರಿಸ್ಕ್ ಆಗುತ್ತೆ. ಯಾಕೆ ಅದು ಅವರಿರೋದು ಬೇರೆ 3rd ಫ್ಲೋರ್ನಲ್ಲಿ, ಅಲ್ಲಿ 2nd ಫ್ಲೋರ್ನಲ್ಲಿ ಅನಿಸುತ್ತೆ, ಅಲ್ಲಿಂದ ಇಳಿಸೋದು ಎಕ್ಕೋದು ಎಲ್ಲ ತುಂಬ ಕಷ್ಟ ಆಗುತ್ತೆ. ಪೋಟರ್ನೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಜೊತೆ ಮಾತಾಡ್ಕೊತಾ ಇದ್ವು. ಅದಾದಮೇಲೆ ಐಟಮ್ ಕೂಡ ಇಳಿಸಿದ್ದೆಲ್ಲ ಆಗೋಯ್ತು, ಇನ್ನೊಂದು ಸ್ವಲ್ಪ ಇತ್ತು. ಏನಾದರೂ ಇದ್ದರೆ ಒಡೆದೋಗುತ್ತೆ. ಕ್ಲಿಯರಾ? ಡೇಟ್ ನೋಡು ಮಗ, ಯಾವ ಡೇಟು? ಆ ಕಾಫಿನಾರ ಮಾಡೋಣ, ನಿನ್ನ ಕೈ ಮುಟ್ಟು ಕಾಫಿನಾರ ಮಾಡಿಕೊಡೆ ಸರಿ. ಫ್ರೆಂಡ್ಸ್ ಸಾಮಾನೆಲ್ಲ ಇಳಿಸ್ಬಿಟ್ಟು ಅವ್ರು ಹೋದ್ರು. ನನ್ನ ತಂಗಿಗೆ ಹೇಳಿದೆ, ಸ್ವಲ್ಪ ಕಾಫಿನಾದರೂ ಮಾಡಿಕೊಡಪ್ಪು, ಫುಲ್ಲು ಸುಸ್ತಾಗ್ತೈತೆ ನನಗೆ, ಫುಲ್ಲು ಟಯರ್ಡ್ ಆಗ್ತೈತೆ ಅಂತ. ಅವಳು ಕಾಫಿ ಕೂಡ ಮಾಡಿಕೊಡ್ತೀನಿ ಅಂತ ಬಂದಳು. ಅಪ್ಪುಗೆ ಬೆಳಗ್ಗೆಯಿಂದ ಪರದಾಡಿ ಫುಲ್ಲು ಟಯರ್ಡ್ ಆಗಿದ್ದರಿಂದ ಅವರು ರೆಸ್ಟ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಹೋಗಿ ಮಲಗಿದ್ರು. ಚಿನ್ನು ಚಾರ್ವಿ ಜೊತೆ ಆಟ ಆಡ್ಕೊತಾ ಇದ್ಲು. ನಾನು ಮತ್ತು ನಮ್ಮಮ್ಮಮ್ಮ, ನನ್ನ ತಂಗಿ ಒಂದೊಂದಾಗಿ ಐಟಮ್ನೆಲ್ಲ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ವು. ಮನೆ ಐಟಮ್ ಎಲ್ಲ ನೀಟಾಗಿ ಕ್ಲೀನಾಗೇ ಇತ್ತು. ಅಮ್ಮಮ್ಮ ಸ್ವಲ್ಪ ಒರೆಸ್ಕೊಡ್ತಾಯಿದ್ರು, ನಾನು ಜೋಡಿಸ್ಕೊಳ್ತಾ ಇದ್ದೆ. ಮೀಶೋಯಿಂದ ಇದೊಂದು ಪಾತ್ರೆ ತೊಳೆದಾಕ್ಲಿಕ್ಕೆ ಅಂದ್ಬಿಟ್ಟು ಬುಕ್ ಮಾಡಿದ್ದೆ, ಅದು ಬಂದಿತ್ತು, ಅದನ್ನು ಹೇಳ್ತಾ ಇದ್ದೆ, ನೋಡು ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು. ಅಮ್ಮಮ್ಮ ಏನೆಲ್ಲ ಗಲೀಜಾಗಿತ್ತು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಡೋದು, ತೊಳೆದು ಕೊಡೋದು, ಅದನ್ನೆಲ್ಲ ಕೆಲಸ ಮಾಡ್ತಾಯಿದ್ರು. ಇನ್ನು ನಮ್ಮ ಚಾರ್ವಿನ ಶೆಲ್ಫ್ ಮೇಲೆ ಮಲಗಿಸಿ ಅವಳು ನನ್ನ ತಂಗಿ ನನಗೆ ಅದು ಇದು ಹೆಲ್ಪ್ ಮಾಡ್ಕೊಂಡು ಕೂತಿದ್ಲು, ಅದು ಇದು ಎತ್ಕೊಡೋದು ಮಾಡೋದು ಅಂದ್ಬಿಟ್ಟು. ಇನ್ನು ಮೀಶೋದಲ್ಲಿ ಅದು ಇದು ಸ್ಟ್ಯಾಂಡ್ಗಳು ತರಿಸಿದ್ದು. ಒಂದು ಟೈಮ್ ಪ್ಲ್ಯಾನ್ ಆಯಿತು, ಗ್ಲಾಸ್ ಲೋಟಗಳೆಲ್ಲ ಶೆಲ್ಫ್ ಮೇಲೆ ಇಡೋ ಥರ, ಆಮೇಲೆ ತೆಗೆದ್ಬಿಟ್ಟು ಇನ್ನೊಂದು ಸ್ಟ್ಯಾಂಡ್ ತರಿಸಿದ್ದೆ, ಆ ಸ್ಟ್ಯಾಂಡಲ್ಲಿ ಇಡೋ ಥರ. ಆಮೇಲೆ ಕಾಫಿ ಕೂಡ ಮಾಡ್ಕೊಂಡು ಕುಡಿಯೋಣ, ಫುಲ್ಲು ಸುಸ್ತಾಯಿತು ಅಂದ್ಬಿಟ್ಟು ಅವಳೇ ಕಾಫಿಗೆ ಇಟ್ಟಿದ್ಲು. ಇನ್ನೊಂದು ಕಡೆ ನನಗೆ ಹೆಲ್ಪ್ ಮಾಡ್ಕೊತಾ ಇದ್ಲು, ಹಾಲು ಕಾಯೋವರೆಗೂ ಹೆಲ್ಪ್ ಮಾಡಿಕೊಡ್ತೀನಿ ಅಂತ. ಗೊತ್ತಲ್ವಾ, ಹೊಸ ಮನೆಗಳಿಗೆ ಹೋದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಅಲ್ಲಿಂದ ಇಲ್ಲಿಗಿಡೋದು, ಇಲ್ಲಿಂದ ಅಲ್ಲಿಗಿಡೋದು, ಅದೇ ಆಗೋಗ್ಬಿಡುತ್ತೆ. ಒಂಡೇಗಂತೂ ಮುಗಿಯುತ್ತೆ ಎಲ್ಲ ಜೋಡಿಸೋದು ಅಂತ ಅಂದ್ಕೊಂಡಿರಲಿಲ್ಲ. ಒಂದು 40% 50% ಮುಗಿಸ್ತೀನಿ ಇವತ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು 80% ಮುಗೀತು, 80 to 60 70% ಮುಗೀತು, 80 ಮುಗ್ದಿಲ್ಲ. ಇನ್ನೊಂದು 30% ಇತ್ತು, ನಾಳೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಈ ಸ್ಟ್ಯಾಂಡ್ ಕೂಡ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದೆ, ಅದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗ್ಬೋದು, ತುಂಬ ಚೆನ್ನಾಗಿದೆ. ಸ್ಟ್ಯಾಂಡು ಕೂಡ ತುಂಬಾ ಐಟಮ್ ಇಟ್ಟಿದ್ದೀನಿ ಅದರಲ್ಲಿ, ತುಂಬ ಸ್ಟ್ರಾಂಗಾಗಿದೆ. ನಾನು ಅಷ್ಟು ಚೆನ್ನಾಗಿದೆ ಅಂದ್ಕೊಂಡಿರಲಿಲ್ಲ. ನಿಮಗೇನಾದರೂ ಬೇಕಾಗಿತ್ತಂದರೆ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ ಅದರದ್ದು, ಮೀಶೋದಲ್ಲಿ ತೊಗೊಂಡಿರೋದು ಸ್ಟ್ಯಾಂಡು. ಬೇಕಿತ್ತಂದರೆ ಬೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಲುಕ್ಕು ಕೂಡ ತುಂಬ ಚೆನ್ನಾಗಿದೆ. ನಾನು ಅದರಲ್ಲಿ ಗ್ಲಾಸ್ ಲೋಟಗಳಾಗ್ಬೋದು, ಪಿಂಗಾಣಿ ಗ್ಲಾಸ್ಗಳಾಗ್ಬೋದು ಇಟ್ಕೊಂಡಿದ್ದೀನಿ. ಅವಳನ್ನ ರೇಗಿಸ್ಕೊಂಡು, ನಾಯಿ ಜೊತೆ ಆಡ್ಕೊಂಡು ಕುಂತಿದ್ಯಾ, ಹೆಲ್ಪ್ ಮಾಡಲ್ವ ನೀನು ನನಗೆ ಅಂತ ಅವಳನ್ನ ರೇಗಿಸ್ಕೊಂಡು ಅದು ಇದು ಕೆಲಸ ಮಾಡಿಕೊಂಡೆ. ಒಂದು 2 ಅವರ್ ಇರ ಕಣ್ಣೇ ಬಿಟ್ಟಿಲ್ಲ. ಹಂಗೇನೆ ನಿದ್ದೆ ಪೋತ್ರಂಗಿ ಕೊಡ್ಕ. ಇದು ಚೆನ್ನಾಗಾಯ್ತು ಅಲ್ಲ?
ಅದೊಂದು ಹೊಸ್ಕೊಡು ಇದೆ. ಹಾಂ ಅದು ಅದ್ರದ್ದು ಮಿಷಿನು ಅದು. This is called art. You know art? ಆ ಕಲ್ಲಿಗೆ ಪಾಟ್ಗಳವೆ ವೈಷ್ಣವಿ, ಅವೆಲ್ಲವೇ ಅಂತ ಗೊತ್ತಾಗ್ತಿಲ್ಲ ವರ್ಷ. ವೈಷ್ಣವಿ ಎಷ್ಟೊತ್ತಿ ಬರೋದೆ? ಪ್ಲಾಸ್ಟಿಕ್ ಪಾಟು. ಪ್ಲಾಸ್ಟಿಕ್ ಪಾಟಿ ಕಂಡಿದೀಯಾ? ಇನ್ನೆಲ್ಲೂ ಜಾಗ ಇಲ್ವಾ ಮಗಳು ನಿನ್ಗೆ? ಹಾ, ನಮ್ಗೆ ಜಾಗ ಇಲ್ಲ ಓಡಾಡಕ್ಕೆ. ಅವಳು ಬೇರೆ ಬರ್ತಾವಳೆ.